ನಮಸ್ಕಾರ ವೀಕ್ಷಕರೇ, ಇವತ್ತು ಬಿಸಿ ಚಪಾತಿ ಮತ್ತು ಜೋಳದ ರೊಟ್ಟಿ ಜೊತೆ ಎಳೆ ಬೆಂಡೆಕಾಯಿಯಿಂದ ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ. ಇದು ಮಾಡೋದಂತೂ ತುಂಬ ಸುಲಭ. ಅದಕ್ಕೆ ಮೊದಲು ನಾನಿಲ್ಲಿ ಒಂದು 1/4 kg ಎಳೆ ಬೆಂಡೆಕಾಯಿ ಆರಿಸಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಆದಷ್ಟು ಎಳೆ ಇರಬೇಕು. ಈ ಥರ ಮುರಿದು ನೋಡ್ರೆ ಗೊತ್ತಾಗ್ತವೆ ಎಳೆ ಇದಾವಂತ. ಮೊದಲು ತುಂಬ ತಗೊಳ್ಬೇಕು. ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ, ಮಧ್ಯಕ್ಕೊಂದ್ಸರಿ ಕಟ್ ಮಾಡಿ ನೋಡಿದರೆ ನಮಗೆ ಹುಳುಕದಾವೇನಂತ ಗೊತ್ತಾಗ್ತೈತೆ ಬೆಂಡೆಕಾಯಿ. ಅದಕ್ಕೆ ತುಂಬ ತೆಗೆದು ಮಧ್ಯಕ್ಕೊಂದ್ಸರಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ವೀಕ್ಷಕರೇ, ನೀವಿನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಂಡೆಕಾಯಿ ಚಟ್ನಿ ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ನಾನು ಇದ್ರ ಜೊತೆ ಒಂದು 2-3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮೊದಲು ಒಂದು ತವೆಯೊಳಗೆ ಒಂದು 1/4 ಕಪ್ದಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಹುರಿದು ತೆಗಿಬೇಕು. ಶೇಂಗಾ ಕಾಳು ಹಾಕೋದ್ರಿಂದ ಬೆಂಡೆಕಾಯಿ ಚಟ್ನಿ ಭಾಳ ರುಚಿ ಆಗ್ತೈತಿ. ಬೇಕಂದರೆ ಹಸಿ ಕೊಬ್ಬರಿ ಸ್ವಲ್ಪ ಹಾಕೋಬೋದು, ಆಪ್ಷನಲ್ ಹಸಿ ಕೊಬ್ಬರಿ. ಶೇಂಗಾ ಕಾಳು ಚೆಂದಂಗಿ ಹುರಿದು ತೆಗೆದಾದ್ಮೇಲೆ ಅದೇ ತೆವಿಯೊಳಗನ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿದಂಥ ಬೆಂಡೆಕಾಯಿ ಹಸಿ ಮೆಣಸಿನ್ಕಾಯಿ ಒಟ್ಟಿಗೆ ಹುರಿಬೇಕು. ಸ್ವಲ್ಪ ಲೋಳೆ ಹೋಗುವವರೆಗೆ ಹುರಿಬೇಕಾಗತ್ತೆ. ಲೋಳೆ ಇದ್ದರೆ ಚಟ್ನಿ ರುಚಿ ಆಗೋದಿಲ್ಲ. ಆದಷ್ಟು ಲೋಳೆ ಹೋಗುವವರೆಗೆ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಬತ್ತಿದಾಗೆ ಆಗಬೇಕು, ಅಲ್ಲಿವರೆಗೆ ಹುರಿದು ತೆಗಿಬೇಕು. ವೀಕ್ಷಕರೇ, ನಿಮಗೆ ಗೊತ್ತಿದೆ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರುವವರಿಗಂತೂ ಇದು ತುಂಬ ಒಳ್ಳೆಯದು ಬೆಂಡೆಕಾಯಿ. ಹಾಗಾಗಿ ಪಲ್ಯ ಬದಲು ಒಂದ್ಸರಿ ಈ ರೀತಿ ಚಟ್ನಿ ಮಾಡಿ ತಿನ್ನೋದ್ರಿಂದ ಚೇಂಜ್ ಇರುತ್ತೆ. ಸ್ವಲ್ಪ ಟೈಮ್ ಹುರಿಯೋದಕ್ಕೆ ಟೈಮ್ ಬೇಕು. 1-2 ನಿಮಿಷ ಹುರಿದ್ರೆ ಸಾಕು. ನೋಡಿ, ಈ ರೀತಿ ಮೆತ್ತಗಾಗಬೇಕು, ಅಲ್ಲಿವರೆಗೆ ಹುರಿಬೇಕು. ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ ಮತ್ತು ತಣ್ಣಗಾಗಿದೆ. ಈಗ ಇದಕ್ಕೆ ಹುರಿದಿರೋ ಅಂಥ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ ತುರಿ ಸ್ವಲ್ಪ ಮತ್ತು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಾದರೆ ಸಾಕು. ಈಗ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಭಾಳ ಫೈನ್ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ತರಿ ಇದ್ರೇ ಅದು ಜೋಳದ ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬಾ ರುಚಿಯಾಗಿರ್ತದೆ. ಕಲರ್ ಸಹ ಎಷ್ಟು ಚಂದ ಬಂದಿದೆ ನೋಡಿ. ಈಗ ನಮ್ಮದು ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಬೆಂಡೆಕಾಯಿ ಚಟ್ನಿ ಮಾಡೋದು ಎಷ್ಟು ಸುಲಭ ಅಂತ. ಆದರೆ ಎಷ್ಟು ಸುಲಭನೋ ಅಷ್ಟೇ ರುಚಿಕಟ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಎಳೆ ಬೆಂಡೆಕಾಯಿಯಿಂದ ನನ್ನ ಮೆಥಡಲ್ಲಿ ಬೆಂಡೆಕಾಯಿ ಚಟ್ನಿ ಮಾಡಿ ಅದರ ರುಚಿ ಹೇಗಿತ್ತಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ತುಂಬ ರುಚಿ, ತುಂಬ ಚೆನ್ನಾಗಿ ಸಹ ಬಂದಿದೆ. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.